ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ಹಾಗೂ ಪ್ರತಿದಿನ ನಡೆಯುವಂತಹ 7:30 8:45 ನಡೆಯುವಂತಹ ಗೂಗಲ್ ಮೀಟ್ನ ಪ್ರಾರ್ಥನೆಗೆ ನೀವು ಜಾಯ್ನ್ ಆಗಬೇಕೆಂದರೆ ಕೆಳಗೆ ಕೊಟ್ಟಿರುವಂತಹ ಗುಂಪುಗಳನ್ನು, ವಾಟ್ಸಪ್ ಗುಂಪುಗಳಿಗೆ ನೀವು ಸೇರ್ಪಡೆ ಆಗೋದ್ರ ಮೂಲಕ ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಪ್ರತಿ ಮಂಗಳವಾರದಂದು ಸಹ ಕುಟುಂಬಕ್ಕೋಸ್ಕರವಾಗಿ ವಿಶೇಷವಾಗಿ ಪ್ರಾರ್ಥನೆ ಇರ್ತದೆ, ಅದಕ್ಕಾಗಿಯೂ ನೀವು ಜಾಯ್ನ್ ಆಗಬಹುದು. ಮತ್ತು ವಾರದಲ್ಲಿ ಒಮ್ಮೆ ನಾವು ಆ ಗೂಗಲ್ ಮೀಟ್ನ ಲೈವನ್ನು ನಾವು ಯೂಟ್ಯೂಬ್ನಲ್ಲಿ ಸಹ ಕೊಡಲಿದ್ದೇವೆ. ಇವುಗಳನ್ನು ನೋಡಿ ಕರ್ತನ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಿರಿ. ಇಂದಿನ ನಮ್ಮ ಧ್ಯಾನಕ್ಕಾಗಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದ್ರೆ, ನಾನು ತುಂಬ ಕಷ್ಟದಲ್ಲಿ ವೇದನೆಯಲ್ಲಿ ಇದ್ದೇನೆ, ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ಈ ದಿವಸದಲ್ಲಿ ನೀವು ಕಣ್ಣೀರಿನಲ್ಲಿ ವೇದನೆಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಒಂದು ವೇಳೆ ಅದು ಶಾರೀರಿಕವಾದ ವೇದನೆ ಆಗಿರಬಹುದು, ಒಂದು ವೇಳೆ ಅದು ಮಾನಸಿಕವಾದ ವೇದನೆ ಆಗಿರ್ಬೋದು, ಒಂದು ವೇಳೆ ಅದು ಕುಟುಂಬ ಜೀವಿತದ ವೇದನೆ ಆಗಿರಬಹುದು, ಅಥವಾ ನಿಮ್ಮ ಕೆಲಸದ ವೇದನೆ ಆಗಿರಬಹುದು, ವಿದ್ಯಾಭ್ಯಾಸದ ವೇದನೆ ಆಗಿರ್ಬೋದು, ಆತ್ಮಿಕ ಜೀವಿತದಲ್ಲಾಗಿರ್ಬೋದು. ನನ್ನನ್ನು ಯಾರೂ ಸಹ ಅರ್ಥ ಮಾಡಿಕೊಳ್ತಾ ಇಲ್ಲ, ನನಗೆ ಸಹಾಯಕರು ಯಾರೂ ಇಲ್ಲ ಎಂಬುದಾಗಿ ನೀವು ಈ ದಿನದಲ್ಲಿ ನೆನೆಸಿಕೊಳ್ತಾ ಇರ್ಬೋದು. ಆದರೆ ದೇವರ ವಾಕ್ಯದ ಮೂಲಕ ಯೇಸು ಸ್ವಾಮಿ ನಮಗೇನೆಲ್ಲ ವಾಗ್ದಾನ ಮಾಡಿದ್ದಾರೆ ಎಂದು ನಾವು ಈ ದಿನದಲ್ಲಿ ಧ್ಯಾನಿಸೋಣ. ಈ ವಾಕ್ಯಗಳು ನಮ್ಮನ್ನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ನಮ್ಮ ಹೃದಯಗಳನ್ನು ಸದೃಢಪಡಿಸುವಂಥದ್ದಾಗಿದೆ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಡಿಯೋದನ್ನು ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ನೊಂದ ಹೃದಯವನ್ನು ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೇನ್. ಇಂದು ನೀವು ನೊಂದ ಹೃದಯದಿಂದ ಖಿನ್ನನಾಗಿ ಹೋಗಿದ್ದೇನೆ, ನನ್ನನ್ನು ಅರ್ಥ ಯಾರು ಮಾಡಿಕೊಳ್ತಿಲ್ಲ, ನನಗೆ ಎಷ್ಟೇ ಹೇಳಿದ್ರೂ ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿ ಆಗಲಿ. ಕೆಲವೊಮ್ಮೆ ಅದು ನಿಮ್ಮ ಗಂಡನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ನಿಮ್ಮ ತಾಯಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ನಿಮ್ಮ ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು. ಆದರೆ ನಿಮ್ಮನ್ನು ಅರ್ಥ ಮಾಡಿ ನಿಮ್ಮನ್ನು ಸಂತೈಸುವ ಒಬ್ಬ ದೇವರಿದ್ದಾನೆ, ಆತನೇ ಯೇಸು ಸ್ವಾಮಿ ಆಗಿದ್ದಾನೆ. ನೀವು ಇಂದು ಮುರಿದ ಮನಸ್ಸುಳ್ಳವರಾಗಿ, ಮನಸ್ಸಿನಲ್ಲಿ ಅನೇಕ ವೇದನೆ, ಶಾರೀರಿಕವಾದ ವೇದನೆ, ಯಾರಿಗೆ ಹೇಳ್ಕೊಳ್ಳಿ, ಎಷ್ಟು ಯಾರಿಗೆ ಹೇಳಿದ್ರೂ ಸಹ ಯಾರು ನನ್ನ ಅರ್ಥ ಮಾಡ್ತಾ ಇಲ್ಲ, ನನ್ನ ನೊಂದಂಥ ಪರಿಸ್ಥಿತಿಯಲ್ಲಿ, ನನ್ನ ವೇದನೆಯ ಪರಿಸ್ಥಿತಿಯಲ್ಲಿ ಇನ್ನೂ ನನ್ನ ಚುಚ್ಚಿ ಮಾತನಾಡ್ತಾ ಇದ್ದಾರೆ, ನನಗೆ ಯಾರು ಕೂಡ ಸಹಾಯಕರಿಲ್ಲ ಎಂದು ಈ ದಿನದಲ್ಲಿ ನೀವು ಹೇಳುವುದಾದ್ರೆ ದೇವರ ವಾಕ್ಯ ಹೇಳುತ್ತದೆ. ಕೀರ್ತನೆಗಳು 147ನೇ ಅಧ್ಯಾಯ 147ನೇ ಕೀರ್ತನೆಯ ಹೆಡ್ಡಿಂಗ್ ಸಹ ಹೀಗೆ ಇದೆ. ಸೊ ಕನ್ನಡದಲ್ಲಿ ನೋಡುವುದಾದ್ರೆ, ಸೃಷ್ಟಿಪಾಲಕನು ಸರ್ವ ಪ್ರಜಾ ರಕ್ಷಕನೂ ಆಗಿರುವ ಯೆಹೋವನಿಗೆ ಸ್ತೋತ್ರ ಎಂದು ಬರೆಯಲ್ಪಟ್ಟಿದೆ. ಆದರೆ ಇಂಗ್ಲಿಷ್ನಲ್ಲಿ ಹಿ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಹಿ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್. ನಿಮ್ಮ ಹೃದಯ ಅಥವಾ ನಿಮ್ಮ ಹೃದಯ ನೋವಿನಲ್ಲಿ ಮುರಿದು ಹೋಗಿರುವುದಾದ್ರೆ, ನೊಂದು ಹೋಗಿರುವುದಾದ್ರೆ, ದೇವರು ಆ ಹೃದಯವನ್ನ ವಾಸಿ ಮಾಡುವ ಆತನಾಗಿದ್ದಾನೆ. ನಾವು ಆ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 147ನೇ ಅಧ್ಯಾಯ 3ನೇ ವಚನ. ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಇಂದು ಮುರಿದ ಮನಸ್ಸು ಉಳ್ಳವರಾಗಿ, ಅಯ್ಯೋ ನನ್ನ ಜೀವಿತದಲ್ಲಿ ಎಷ್ಟು ನೋವಿದೆ ಅಂದರೆ ಅದನ್ನು ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಷ್ಟು ನನ್ನ ಜೀವಿತದಿಂದ ಅದರಲ್ಲಿ ನಾನು ಆಚೆ ಬರಬೇಕೆಂದು ಪ್ರಯತ್ನಿಸ್ತಾ ಇದ್ದೇನೆ, ಆದರೂ ಕೂಡ ನನಗೆ ಅದರಿಂದ ಒಂದು ಬಿಡುಗಡೆ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನೂ ಆ ನೋವಿನಲ್ಲಿಯೇ ಮುಳುಗಿ, ಆ ನೋವಿನಲ್ಲಿಯೇ ಚಿಂತೆಗೊಳಗಾಗಿ, ಆ ನೋವನ್ನೇ ನಾನು ದುಃಖಿಸುತ್ತಾ ಇದ್ದೇನೆ, ಇನ್ನೂ ನನ್ನ ದುಃಖ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಮನಸ್ಸಿನಲ್ಲಿ ನೊಂದಿರುವುದಾದರೆ, ದೇವರು ನಿಮ್ಮ ನೊಂದು ಹೊಡೆದ ಹೃದಯವನ್ನು ಕಟ್ಟುವಂತಹ ಒಳ್ಳೆಯ ಸಮರ್ಯನಾಗಿದ್ದಾನೆ. ಕೆಲವೊಮ್ಮೆ ನೀವು ಮನುಷ್ಯರ ಹತ್ರ ಹೇಳಿ ಅದನ್ನು ಅರ್ಥ ಮಾಡಿಸಬೇಕೆಂದು ತುಂಬ ಎಕ್ಸ್ಪ್ಲೈನ್ಗಳನ್ನು ಅಥವಾ ನೀವು ಹೇಳಿಕೊಳ್ತಾ ಇರ್ಬೋದು. ಮನುಷ್ಯನು ಒಂದು ಸಲ ಕೇಳ್ತಾನೆ, ಮತ್ತೊಂದು ಸಲ ಏನು ಮಾಡ್ತಾನೆ ಅಂದರೆ ದೂಷಿಸ್ತಾನೆ, ಇಲ್ಲ ಅಂದರೆ ನಮ್ಮನ್ನೇ ಚುಚ್ಚಿ ಮಾತನಾಡ್ತಾರೆ. ನೋವಿಗೆ ಇನ್ನೂ ಹೆಚ್ಚಾಗಿ ನೋವಾಗುವ ಹಾಗೆ ಚುಚ್ಚಿ ಮಾತನಾಡ್ತಾರೆ. ಆದರೆ ದೇವರು ಹಾಗಲ್ಲ. ದೇವರು ನಮ್ಮನ್ನು ಸಂತೈಸುವಾತನಾಗಿದ್ದಾನೆ. ಯಾಕೆಂದರೆ ವಾಕ್ಯ ಹೀಗೆ ಹೇಳ್ತದೆ, ತಾಯಿಯು ತನ್ನ ಮಗುವನ್ನು ಸಂತೈಸುವಂತೆ ದೇವರು ನಮ್ಮನ್ನು ಸಂತೈಸುವಂತಹ ದೇವರಾಗಿದ್ದಾನೆ, ತಾಯಿಯಾಗಿದ್ದಾನೆ. ಇಂದು ನಿಮ್ಮ ಹೃದಯದಲ್ಲಿ ಅನೇಕ ವಿಧವಾಗಿ ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರೂ ಇಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತ ನೀವು ನೆನೆಸಬಹುದು.
ಈ ಪರಿಸ್ಥಿತಿ ಸತ್ಯವೇದದಲ್ಲಿ ಒಬ್ಬನು ಹಾದು ಹೋದನು, ಆತನೇ ಯೋಬನಾಗಿದ್ದಾನೆ. ಯೋಬನ ಜೀವಿತದಲ್ಲಿ ನಾವು ಕಾಣುವಾಗ ದೇವರೇ ಅವನ ಕುರಿತಾಗಿ ಸಾಕ್ಷಿನ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯೋಬನು ಯಾರಾಗಿದ್ದಾನೆ ಅಂದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು. ಅವನ ಜೀವಿತದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರು ಅವನ ಸುತ್ತ ಯೋಬನಿಗೆ ಬೇಲಿಯನ್ನ ಹಾಕಿದ್ರು. ಅವನ ಕುಟುಂಬದ ಸುತ್ತ, ಅವನ ಕೈ ಹಾಕುವಂತ ಕಾರ್ಯದ ಸುತ್ತ, ಎಲ್ಲದರ ಸುತ್ತ ಬೇಲಿ ಹಾಕಿದ್ರು. ಆಗ ಒಂದು ದಿವಸದಲ್ಲಿ ದೇವರಿಂದ ಸೈತಾನನು ಯೋಬನನ್ನ ಶೋಧಿಸ್ಲಿಕ್ಕೆ ಅವನ ಅಪ್ಪಣೆನ ಕೇಳಿಕೊಂಡು ಯೋಬನ ಜೀವಿತದಲ್ಲಿ ಎಲ್ಲವನ್ನ ಏನ್ ಮಾಡ್ತಾನೆ, ನಷ್ಟಪಡಿಸ್ತಾನೆ. ಮಕ್ಕಳು ಹೋಗ್ತಾರೆ, ಅವನ ಆರೋಗ್ಯ ಹೋಗುತ್ತೆ, ಹಾಗೆ ಅವನ ಆಸ್ತಿ ಪಾಸ್ತಿ ಎಲ್ಲವೂ ಹೋಗ್ತದೆ. ಆ ಸಮಯದಲ್ಲಿ ಒಬ್ಬರಾದ್ರೂ ಮನುಷ್ಯರು ಅವನನ್ನ ಸಂತೈಸಿದ್ರ, ಒಬ್ಬರಾದ್ರೂ ಅವನನ್ನ ಬಲಪಡಿಸಿದ್ರ? ನಾವು ಯೋಬನ ಪುಸ್ತಕದಲ್ಲಿ ನಾವು ಸಂಪೂರ್ಣವಾಗಿ ಇರುವ ಅಧ್ಯಾಯಗಳನ್ನ ಧ್ಯಾನಿಸುವಾಗ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಮಾತನಾಡ್ತಾರೆ. ಮೊದಲನೇದಾಗಿ ಅವನ ಹೆಂಡತಿ, ತನ್ನ ಸ್ವಂತ ಹೆಂಡತಿಯೇ ತನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅವಳು ಹೇಳ್ತಾ ಇದ್ದಾಳೆ, ನೀನ್ ಈಗಲಾದ್ರೂ ದೇವರನ್ನ ದೂಷಿಸಿ ಸಾಯಬಾರ್ದ ಎಂದು ಹೆಂಡತಿ ಹೇಳ್ತಾ ಇದ್ದಾಳೆ. ಎರಡನೇದಾಗಿ ನೋಡುವುದಾದ್ರೆ, ಅವನನ್ನ ನೋಡಿಕೊಂಡು ಹೋಗಿ ಅವನನ್ನ ಸಂತೈಸಬೇಕಾಗಿದ್ದ ಸ್ನೇಹಿತರು ಹೇಳ್ತಾ ಇದ್ದಾರೆ, ನೀನೇನೋ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ಯಾ, ಅದಕ್ಕೆ ನಿನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯವಾಗಿದೆ ಎಂದು ಸ್ನೇಹಿತರು ಕೂಡ ಚುಚ್ಚು ಮಾತಿನಿಂದ ಅವನನ್ನ ನೋಯಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಆದರೆ ಯೋಬನನ್ನ ಯಾರು ಅರ್ಥ ಮಾಡಿಕೊಳ್ಳದೆ ಇದ್ರೂ ಕೂಡ ದೇವರು ಅವನ ನೋವನ್ನ ಅರ್ಥ ಮಾಡಿಕೊಂಡ್ರು, ದೇವರು ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು, ದೇವರು ಅವನ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು. ಇವತ್ತು ನಿಮ್ಮ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ನಿಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ನಿಮ್ಮ ಜೀವಿತ, ನಿಮ್ಮ ವೇದನೆ, ನಿಮ್ಮ ನೋವು, ನಿಮ್ಮ ಶರೀರದಲ್ಲಿ ಆಗ್ತಾ ಇರುವ ನೋವು ಎಲ್ಲ ಮನುಷ್ಯನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಅವರು ನಮಗೆ ಆ ನೋವಿನಲ್ಲಿ ಏನ್ ಮಾಡ್ತಾ ಇರ್ತಾರೆ, ಇನ್ನೂ ಅನೇಕ ಬುದ್ಧಿವಾದಗಳನ್ನ, ಚುಚ್ಚು ಮಾತುಗಳನ್ನ, ನೀನು ಹೀಗೆ ಮಾಡ್ಬೋದಿತ್ತು, ನೀನು ಹಾಗೆ ಮಾಡ್ಬೋದಿತ್ತು ಎಂದು ನಮಗೆ ಸಲಹೆ ಕೊಡ್ಲಿಕ್ಕೆ ಬರ್ತಾರೆ ಹೊರತು, ಚುಚ್ಚು ಮಾತಿನ ಸಲಹೆ ಕೊಡ್ತಾರೆ ಹೊರತು ಯಾವುದೇ ವಿಧವಾದ ಸಂತೈಸುವಿಕೆ, ಧೈರ್ಯ ಅನ್ನೋದು ಮನುಷ್ಯನಿಂದ ನಮಗೆ ದೊರೆಯೋದಿಲ್ಲ. ದೇವರಿಂದ ಮಾತ್ರವೇ ನಮಗೆ ಸಂತೈಸುವಿಕೆ, ಬಲ ದೊರೆಯೋದು. ಯಾಕೆಂದ್ರೆ ಮನುಷ್ಯನು ನಮ್ಮ ಹೊರಗಿನದನ್ನ ನೋಡ್ತಾನೆ, ಆದ್ರೆ ದೇವರು ನಮ್ಮ ಮನಸ್ಸಿನ ಒಳಗಿರುವಂತ ವೇದನೆಯನ್ನ, ನಾವು ಯಾವ ಪರಿಸ್ಥಿತಿಯಲ್ಲಿ ಯಾವ ವಿಧವಾಗಿ ಹಾದು ಹೋಗ್ತಾ ಇದ್ದೇವೆ ಅದು ಎಲ್ಲವನ್ನ ಅರಿತಿರುವಂಥದ್ದು ದೇವರು ಮಾತ್ರ ಆಗಿದ್ದಾನೆ. ಸಹೋದರ ಸಹೋದರಿಯರೇ, ಇದು ಒಬ್ಬೊಂಟಿಗರಾಗಿ ವೇದನೆಯಲ್ಲಿ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ದುಃಖ ಪಡಬೇಡಿ. ಅಂದು ನೋಡುವುದಾದ್ರೆ ಯೋಬನ ಜೀವಿತದಲ್ಲಿ ಎಲ್ಲರೂ ಇದ್ರು, ಆದ್ರೆ ಅವನನ್ನ ಯಾರು ಕೂಡ ಸಂತೈಸಲಿಲ್ಲ. ಎಲ್ಲರೂ ಇದ್ರೂ ಕೂಡ ಆತನು ಒಬ್ಬೊಂಟಿಗನಾಗಿ ನಿಲ್ಲುವುದನ್ನು ನಾವು ಕಾಣಲ್ಪಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲೂ ಎಲ್ಲರೂ ಇದ್ದಾರೆ, ಹೇಳಿಕೊಳ್ಳಿಕ್ಕೆ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಗಂಡನಿದ್ದಾನೆ, ಹೆಂಡತಿ ಇದ್ದಾರೆ, ತಂದೆ ತಾಯಿಗಳಿದ್ದಾರೆ ಅಂತ, ನಾವು ಸ್ನೇಹಿತರಿದ್ದಾರೆ ಅಂತ ಹೆಸರಿಗೆ ಹೇಳ್ತೇವೆ. ಆದರೆ ಪರಿಸ್ಥಿತಿಗಳು ಬರುವಾಗ, ನಮ್ಮ ಪರಿಸ್ಥಿತಿಗಳು ಹದಗೆಡುವಾಗ, ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿಲ್ಲದೆ ಇರುವಾಗ, ಅಥವಾ ನಾವು ಬಲಹೀನತೆಗೊಳಗಾಗುವಾಗ, ನೋವಿಗೊಳಗಾಗುವಾಗ ಮನುಷ್ಯನು ಮಾತನಾಡುವಂಥದ್ದು ಏನಾಗಿದೆ ಅಂದರೆ, ಯೋಬನ ಸ್ನೇಹಿತರು ಮಾತನಾಡಿದ ರೀತಿಯಲ್ಲಿಯೇ ಇಂದು ಅನೇಕರು ಮಾತನಾಡ್ತಾರೆ. ನೀವು ಈ ಕಾರ್ಯ ಮಾಡಬಹುದಿತ್ತು, ನೀವು ಆ ಕಾರ್ಯ ಮಾಡಬಹುದಿತ್ತೆಂದು. ಕೆಲವರು ಮಾತನಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನೋವಿನಲ್ಲಿ ಸಂತೈಸದೇ ಇದ್ರೂ ಪರವಾಗಿಲ್ಲ. ಆದರೆ ಅನೇಕರು ಏನು ಮಾಡ್ತಾರೆ, ಚುಚ್ಚಿ ಚುಚ್ಚಿ ಮಾತನಾಡುವುದನ್ನು ಈ ದಿನಗಳಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ನಿಮಗೆ ಸಂತೈಸ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ದಯಮಾಡಿ ಚುಚ್ಚಿ ಮಾತನಾಡಿ ಇರುವ ನೋವನ್ನ ಇನ್ನೂ ದುಪ್ಪಟ್ಟು ನೋವು ಉಂಟು ಮಾಡುವ ರೀತಿಯಲ್ಲಿ ದಯವಿಟ್ಟು ಯಾರ ಜೀವಿತದಲ್ಲೂ ನೀವು ಕಾರ್ಯ ಮಾಡಬೇಡಿ ಸಹೋದರ ಸಹೋದರಿಯರೇ. ನಾವು ಇಲ್ಲಿ ನೋಡುವುದಾದ್ರೆ, ದಾವೀದನು ಕೀರ್ತನೆಯಲ್ಲಿ 69ನೇ ಅಧ್ಯಾಯ 30ನೇ ವಚನದಲ್ಲಿ ಅವನು ಬಹು ವೇದನೆಯಿಂದ ದೇವರ ಬಳಿ ಹೇಳ್ಕೊಳ್ತಾ ಇದ್ದಾನೆ. ಏನಂದ್ರೆ, ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನ ನಿರೀಕ್ಷಿಸಿದೆ, ದೊರೆಯಲಿಲ್ಲ, ಸಂತೈಸುವವರನ್ನ ಆರೈಸಿದೆ, ಸಿಕ್ಕಲಿಲ್ಲ. ನೋಡಿ, ಕರುಣಾಳುಗಳನ್ನು ನಾನು ಹುಡುಕ್ತಾ ಇದ್ದೇನೆ, ನಿರೀಕ್ಷೆ ಮಾಡಿದೆ, ನನಗೆ ಯಾರಾದರೂ ಸಂತೈಸ್ತಾರೆ, ನನಗೆ ಯಾರಾದರೂ ಬಲಪಡಿಸ್ತಾರೆ, ನನ್ನನ್ನು ಯಾರಾದರೂ ಒಂದು ಒಳ್ಳೆ ಮಾತನ್ನ ಹೇಳಬಹುದು, ಕೆಲವೊಮ್ಮೆ ನಮಗೆ ಸಹಾಯ ಮಾಡ್ಲಿಕ್ಕೆ ಆಗದೇ ಇರಬಹುದು, ಹಣ ಸಹಾಯ ಎಲ್ಲ ಸಮಯದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗಲ್ಲ, ಆದರೆ ಒಂದು ಮಾತಿದೆಯಲ್ಲ ಅದು ಬಹು ಬೆಲೆ ಉಳ್ಳದಾಗಿದೆ. ದೇವರ ವಾಕ್ಯ ಹೇಳುತ್ತೆ, ನಾಲಿಗೆಯಲ್ಲಿ ಜೀವ ಮರಣ ಇದೆ. ಆದರೆ ನಾವೇನು ಮಾಡ್ತೇವೆ ಇವತ್ತು, ಆ ಜೀವ ಮರಣ ಇರುವ ನಾಲಿಗೆಯಲ್ಲಿ ಬೇರೊಬ್ಬರನ್ನ ಚುಚ್ಚಿ ಚುಚ್ಚಿ ಮಾತನಾಡಲಿಕ್ಕೆ ಉಪಯೋಗಿಸ್ತೇವೆ.
ಆದರೆ ದಾವೀದನಲ್ಲಿ ಕೀರ್ತನೆಯಲ್ಲಿ ದೇವ್ರ ಮುಂದೆ ಹೇಳ್ತಾ ಇದ್ದಾನೆ, ನಿಂದೆಯಿಂದ ನಾನು ಖಿನ್ನನಾಗಿದ್ದೇನೆ, ನನ್ನ ಜೀವಿತದಲ್ಲಿ ಅನೇಕ ನಿಂದೆ ಇದೆ ಎಂದು ನೀವು ಈ ದಿನದಲ್ಲಿ ಹಾದು ಹೋಗ್ತಾ ಇರಬಹುದು. ನಿಂದೆಯಿಂದ ನಾನು ಖಿನ್ನನಾಗಿ ಕುಂದಿ ಹೋಗ್ಬಿಟ್ಟಿದ್ದೇನೆ, ಕರುಣಾಳುಗಳನ್ನ ನಾನು ನಿರೀಕ್ಷಿಸಿದೆ, ನನಗೆ ಯಾರು ದೊರೆಯಲಿಲ್ಲ. ಸಂತೈಸುವವರನ್ನ ಆರೈಸಿದೆ. ಇವತ್ತು ಅನೇಕರು ಲೋಕದಲ್ಲಿ ಯಾಕೆ ಅನೇಕ ಯವನಸ್ಥರಾಗಿರ್ಬೋದು, ಅನೇಕ ಕುಟುಂಬಗಳಾಗಿರ್ಬೋದು ಯಾಕೆ ದಾರಿ ತಪ್ತಾ ಇದ್ದಾರೆ ಅಂದರೆ, ಅವರು ಸಂತೈಸುವವರನ್ನ ಹುಡುಕ್ತಾ ಇದ್ದಾರೆ. ಸಂತೈಸುವವರನ್ನ ಹುಡುಕ್ಲಿಕ್ಕೆ ಹೋಗಿ ಅನೇಕರು ಪಾಪದಲ್ಲಿ ಬೀಳಲಿಕ್ಕೆ ಕಾರಣ ಏನಂದ್ರೆ, ಅವರ ಜೀವಿತದಲ್ಲಿ ಅವರು ನಿರೀಕ್ಷಿಸಿದ್ದನ್ನ, ಅವರ ಜೀವಿತದಲ್ಲಿ ಅವರು ಆರೈಸಿದ್ದನ್ನ ದೊರೆಯದೇ ಇದ್ದಾಗಲೇ ಅನೇಕರು ಪಾಪದಲ್ಲಿ, ಕುಡುಕು ಚಟಗಳಲ್ಲಿ, ಬೇಡವಾದ ಚಟಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಅವರು ಸಂತೈಸುವಂತಹ ಒಂದು ಮಾತುಗಳಿಲ್ಲದೆ ಇರೋದಕ್ಕೆ. ಆದರೆ ಈ ಲೋಕದಲ್ಲಿ ನಾವು ಎಷ್ಟೇ ಸಂತೈಸುವಿಕೆಯನ್ನು ಹುಡುಕಿದ್ರು, ಎಷ್ಟೇ ಒಳ್ಳೆಯವರಾಗಿದ್ರು, ಏನೇ ನಮಗೋಸ್ಕರ ಮಾಡಿದ್ರು ಕೂಡ ಮನುಷ್ಯನಿಂದ ಸಂತೈಸುವಿಕೆ ಬರಲ್ಲ. ಒಂದಲ್ಲ ಒಂದು ದಿವಸದಲ್ಲಿ, ಒಂದಲ್ಲ ಒಂದು ಮಾತಿನಲ್ಲಿ ನಮಗವರು ಚುಚ್ಚುವವರೇ ಆಗಿರ್ತಾರೆ, ನಮಗವರು ನೋಯಿಸುವವರೇ ಆಗಿರ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳದವರೇ ಆಗಿರ್ತಾರೆ. ಯಾವಾಗಲೂ ಅವರ ಒಂದು ದೃಷ್ಟಿಕೋನದಲ್ಲೇ ಯೋಚನೆ ಮಾಡಿ ನಮ್ಮನ್ನು ತಪ್ಪಾಗಿ ನಿಲ್ಲಿಸುವುದನ್ನು ಕಾಣಲ್ಪಡ್ತೇವೆ. ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನೀವು ನಿಮ್ಮ ಜೀವಿತದಲ್ಲಿ ನಿಂದೆಯಲ್ಲಿ, ಅಪಮಾನದಲ್ಲಿ, ಖಿನ್ನತೆ ಅಂತ ಹೇಳುವುದಾದರೆ ಡಿಪ್ರೆಷನ್, ಈ ಡಿಪ್ರೆಷನಲ್ಲಿ ನೀವು ಯಾವುದೆಲ್ಲ ನಿಮ್ಮ ತಂದೆ ತಾಯಿಗಳು ಕೈ ಬಿಟ್ಟಿರಬಹುದು, ನಿಮ್ಮ ಕುರಿತಾಗಿ ಯಾರು ಚಿಂತೆ ಮಾಡದೇ ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿಮಗಾಗಿ ಒಬ್ಬ ಚಿಂತಿಸುವಂಥ ಚಿಂತಕನಿದ್ದಾನೆ, ಆತನೇ ಯೇಸು ಸ್ವಾಮಿ. ಅನೇಕ ಸಮಯದಲ್ಲಿ ನಮಗೆ ಬರುವ ವೇದನೆಯಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಏನು ಮಾಡಬೇಕು ಅನ್ನೋವಂಥ ದಾರಿನೇ ತಿಳಿಯದೆ ನಾವು ಹೋಗ್ಬಿಡ್ತೇವೆ. ಆದರೆ ದಾರಿ ತಿಳಿದೇ ಇರುವ ಸಮಯದಲ್ಲಿ ಒಂದು ಸಮಯ ನಮಗೆ, ನಾವು ದೇವರನ್ನ ಕೂಗುವುದಾದರೆ ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ತಾನೆ. ಮನುಷ್ಯರ ಹಾಗೆ ನಮ್ಮನ್ನು ತೀರ್ಪು ಮಾಡೋದಿಲ್ಲ. ಮನುಷ್ಯರ ಹಾಗೆ ನೀನು ಹೀಗೆ ಮಾಡಬೇಕಾಗಿತ್ತು ಅಂತ ಚುಚ್ಚಿ ಹೇಳೋದಿಲ್ಲ. ಚುಚ್ಚಿ ಹೇಳುವುದರ ಬದಲಾಗಿ ಆತನು ನಮ್ಮನ್ನು ಸಂತೈಸುವಂಥ ತಾಯಿಯಾಗಿದ್ದಾನೆ. ತಾಯಿ ಮಗನನ್ನು ಹೇಗೆ ಸಂತೈಸ್ತಾಳೆ ದುಃಖದಲ್ಲಿದ್ದಾಗ, ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮ್ಮನ್ನು ದುಃಖದಲ್ಲಿ ಸಂತೈಸುವ ಆತನಾಗಿದ್ದಾನೆ. ಮಾರ್ತಾ ಮರಿಯಳ ಜೀವಿತದಲ್ಲಿ ಎಲ್ಲರ ಮಾತು, ತನ್ನ ತಮ್ಮನು ಲಾಜರನು ಸತ್ತು 4 ದಿವಸ ಆಗಿತ್ತು, ಅವರ ಕಣ್ಣೀರು, ತುಂಬ ಕಣ್ಣೀರಲ್ಲಿ ಅವರು ಹಾದು ಹೋಗ್ತಾ ಇದ್ರು. ಅವರ ಸುತ್ತಲಿದ್ದಂತಹ ಜನರ ಮಾತೆಲ್ಲ ಅವರನ್ನು ಸಂತೈಸುವಂತಹ ಮಾತುಗಳಾಗಿದ್ರು ಕೂಡ ಅವರ ಜೀವಿತದಲ್ಲಿ ಅದು ಅವರಿಗೆ ಒಂದು ನಿಜವಾದ ಸಮಾಧಾನವಾಗಲಿ ಅಥವಾ ತಮ್ಮನನ್ನು ತಿರುಗಿ ತರಲಿಕ್ಕೆ ಯಾರಿಂದನೂ ಸಾಧ್ಯವಾಗಲಿಲ್ಲ. ಆದರೆ ಸುತ್ತಲಿದ್ದಂಥ ಜನರೆಲ್ಲ ಹೇಳಿದ್ರು, ಅಯ್ಯೋ ಇನ್ನು ಲಾಜರ ಸತ್ತೋದ ಪಾಪ ಅಂತ ಕರುಣೆ ತೋರಿಸುವಂಥ ಮಾತುಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಚುಚ್ಚು ಮಾತುಗಳು ಇರ್ತದೆ. ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾರೆ. ಯೇಸು ಸ್ವಾಮಿಯ ಮಾತು ಮಾರ್ತ ಮರಿಯಳನ್ನ ಕುಗ್ಗಿಸ್ಲಿಲ್ಲ. ಅವರ ಜೀವಿತವನ್ನ ದೇವರು ಏನ್ ಮಾಡಿದ್ರಂದ್ರೆ ಆಶೀರ್ವದಿಸಿದ್ರು. ಅವರ ಜೀವಿತದಲ್ಲಿ ತಿಳಿಯದೇ ಇರುವಂತಹ ಅದ್ಭುತವನ್ನ ಅವರ ಜೀವಿತದಲ್ಲಿ ಮಾಡಿದ್ರು. ಸತ್ತ ಲಾಜರನೇ ಎದ್ದು ಬಾ ಎಂದು ಯೇಸು ಸ್ವಾಮಿ ಕೂಗಿದ ಒಡನೆ ಅವನು ಸತ್ತು 4 ದಿವಸವಾಗಿದ್ದ ಲಾಜರನು ಆಚೆ ಎದ್ದು ಬರ್ತಾನೆ. ಇವತ್ತು ನಿಮ್ಮ ಪರಿಸ್ಥಿತಿಗಳು ಸತ್ತ ಲಾಜರನ ರೀತಿಯಲ್ಲಿ ಇರಬಹುದು. ಮಾರ್ತಳ ಮರಿಯಳ ಹಾಗೆ ಕಂಗೆಟ್ಟು, ಅಯ್ಯೋ ನನ್ನ ಜೀವಿತ ಏನಾಗಿ ಹೋಗಿದೆ, ನನ್ನ ಜೀವಿತದಲ್ಲಿ ಏನಿದೆ, ಬರೀ ದುಃಖ, ಇದ್ದಂಥದ್ದು ಎಲ್ಲವನ್ನ ಕಳೆದುಕೊಂಡಿದ್ದೇನೆ, ಈ ನಿಂದೆ, ಈ ಅವಮಾನ, ಈ ವೇದನೆ, ಸಂಕಟ, ನೋವು ಇದೆಲ್ಲ ಯಾರಿಗೆ ಹೇಳಿಕೊಳ್ಳಿ, ಯಾರು ನನ್ನನ್ನು ಸಂತೈಸ್ತಾರೆ, ಯಾರ ಮಾತು ನನಗೆ ಒಂದು ಔಷಧವಾಗ್ತದೆ ಎಂದು ನಿರೀಕ್ಷಿಸ್ತಾ ಇದ್ರೆ, ಯೇಸುವಿನ ಮಾತು ನಿಮಗೆ ಔಷಧವಾಗಿದೆ. ಯೇಸುವಿನ ಮಾತು ನಿಮಗೆ ಸಂತೈಸುವಿಕೆ ಉಂಟು ಮಾಡುವಂಥದ್ದಾಗಿದೆ. ಯೇಸುವಿನ ಮಾತು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಯಾಕೆಂದರೆ ನೋಡ್ತೇವೆ, ಶತಾಧಿಪತಿಯಾದ ಆಳು ಬಂದು ಹೇಳ್ತಾನೆ, ನನ್ನ ಮನೆಯೊಳಗೆ ಬರಲು ನಾನು ಯೋಗ್ಯನಲ್ಲ, ಆದರೆ ಇನ್ನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಗುಣವಾಗ್ತದೆ ಎಂದು ಶತಾಧಿಪತಿ ಹೇಳ್ತಾನೆ. ಯೇಸುವಿನ ಒಂದು ಮಾತು. ಇಂದು ಅನೇಕರ ಮಾತುಗಳನ್ನು ನೀವು ಫೋನ್ಗಳ ಮೂಲಕ, ವಾಟ್ಸಪ್ಗಳ ಮೂಲಕ, ಚಾಟ್ಗಳ ಮೂಲಕ, ಹಾಗೆ ಸಂಬಂಧಗಳನ್ನ ಇಟ್ಕೊಂಡು ನೀವು ಅನೇಕ ಮಾತುಗಳು ಇಂಪಾಗಿ ಕೇಳಿಸ್ತಾ ಇರ್ಬೋದು. ಆದರೆ ಇಂಪಾಗಿ ಕೇಳಿಸ್ತಾ ಇರುವ ಅದೇ ಮಾತು ಒಂದು ದಿನ ನಿಮ್ಮ ಹೃದಯವನ್ನು ಚುಚ್ಚು ಮಾತಾಗಿ ಮಾರ್ಪಡುವಂಥದ್ದಾಗಿದೆ. ಆದರೆ ಯೇಸುವಿನ ಮಾತು ಶತಾಧಿಪತಿ ಆಳನ್ನು ಗುಣಪಡಿಸಿದ ಹಾಗೆ, ಸತ್ತ ಲಾಜರನ್ನ ಎಬ್ಬಿಸಿದ ಹಾಗೆ ನಿಮ್ಮ ಜೀವಿತದಲ್ಲೂ ಕೂಡ ಗುಣಪಡಿಸಿ, ಗಾಯಗಳನ್ನು ವಾಸಿ ಮಾಡಿ, ನಿಮ್ಮ ನಿಂದೆಯನ್ನು ಹೋಗಲಾಡಿಸಿ ನಿಮ್ಮನ್ನ ಪ್ರೀತಿಸುವಾತನಾಗಿದ್ದಾನೆ.
ಪ್ರಾರ್ಥನೆ ಮಾಡೋಣವಾ? ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದ ವಾಕ್ಯದ ಮೂಲಕ ನಮಗೆ ಸಂತೈಸುವಿಕೆನೋ ಬಲವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯಾರೆಲ್ಲ ವೇದನೆ ಸಂಕಟದಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಎಂದು ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದಾರೆ ಯೇಸಪ್ಪ, ನಿಮ್ಮ ನಾಮದಲ್ಲಿ ಈ ವಾಕ್ಯಗಳನ್ನು ಕೇಳಿದ ಸಹೋದರ ಸಹೋದರಿ ಹೃದಯದಲ್ಲಿ ನೀನು ಇದೆಯಾ ಎಂಬ ಭರವಸೆ ಅವರ ಜೀವಿತದಲ್ಲಿ ಉಂಟಾಗಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನೀವು ತಾನೇ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.